ಈಗ ನಾವು ಟೋಲ್ ಕಟ್ಟಿ ಬಂದರೂ ಕೂಡ ಇಲ್ಲಿ ನೋಡಿ ಟ್ರಾಫಿಕ್ ಯಾವ ಥರ ಇದೆ. ಸೊ ಮತ್ತೆ ಇಲ್ಲಿ ಕೂಡ ಟ್ರಾಫಿಕ್ ಆ ಥರದಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಒಂದು ಅಡ್ವಾಂಟೇಜ್ ಇತ್ತು ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಆಗ್ತಾ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆ. ಇಲ್ಲಿ ಮೈಸೂರು ರೋಡಲ್ಲಿ ಕದಂಬ ಓಟಿರೋದೇ ಪ್ರಾಬ್ಲಮ್. ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬೇಕಾದ್ರೆ ಅದೇ ಒಂದೇ ಕಾರಣ ಸರ್. ಇಲ್ಲಿ ನಮಗೆ ರಾಜಾರಾಜ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ 4 ಗಂಟೆ ಹಿಡಿಯುತ್ತೆ. ಇಲ್ಲಿ ವೆಹಿಕಲ್ ಪಾರ್ಕಿಂಗು ಕರೆಕ್ಟಾಗಿದ್ದರೆ ಓಟು ಮಾಡಬೇಕು. ಈಗ ಹೆಂಗಾಗಿದೆ ಅಂತಂದು ಹೇಳಿದ್ರೆ ಅವ್ರು ಟೋಲ್ ಜಾಸ್ತಿ ಮಾಡಿದ್ರು ಕೊಟ್ಟು ಹೋಗಲೇಬೇಕು, ಪರಿಸ್ಥಿತಿ ಬೇರೆ ಇಲ್ಲ. ರೋಡ್ಗಳು ನಾವು ಅಂದ್ಕೊಂಡಷ್ಟು ನಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ರೀತಿಯಲ್ಲಿ ರೋಡ್ಗಳು ಇನ್ನೂ ಡೆವಲಪ್ ಆಗಿಲ್ಲ. 100% ದುಡ್ಡು ಕಟ್ತಾ ಇದೀವಿ ಅಂತ ಹೇಳಿದ್ರೆ ಒಂದು 60% ಸೌಲಭ್ಯ ಸಿಗ್ತಾ ಇದೆ. ಇನ್ನು 40% ನಮಗೆ ಈ ಟೋಲ್ ದಾಟ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಶೌಚಾಲಯಗಳು ಎಲ್ಲೂ ಇದ್ದಿಲ್ಲ, ನಮಗೆ ಶೌಚಾಲಯಗಳು ಇಲ್ಲ ಇಲ್ಲಿ. ಆ್ಯಂಡ್ ಹಾಗಾಗಿ ಎಲ್ಲ ಒಂದು ಕಡೆ ಇನ್ನೊಂದಿಷ್ಟು ವ್ಯವಸ್ಥಿತವಾಗಿರುವಂಥದ್ದು ಪ್ಲ್ಯಾನ್ ಆಗಬೇಕು, ಆದರೆ ಚೆನ್ನಾಗಿರುತ್ತೆ. ಟೋಲ್ನಿಂದ ಹೋಗುವ ಪ್ರಯಾಣಿಕರಿಗೆ ಟೋಲ್ ರಸ್ತೆಗಳು ಎಷ್ಟು ಸೌಲಭ್ಯವನ್ನು ಕೊಡುತ್ತದೆ ಎಂದು ಇಂದು ಪ್ರಯಾಣಿಕರಲ್ಲೇ ಕೇಳೋಣ ಬನ್ನಿ. ಸರ್, ನೀವು ಟೋಲ್ ರಸ್ತೆಯಲ್ಲಿ ಓಡಾಡುವಾಗ ನಿಮಗೆ ಟೋಲ್ ರಸ್ತೆಗಳು ಎಷ್ಟು ರಸ್ತೆಗಳು ನಿಮಗೆ ಹೋಗೋಕ್ಕೆ ಅನುಕೂಲ ಮಾಡಿಕೊಡುತ್ತೆ ಅಂದರೆ ಟ್ರಾಫಿಕ್ಗೆ ಹೋಲಿಸಿದರೆ? ಸರ್, ಇವಾಗ ಆ್ಯಕ್ಚುಲಿ ನಾವು ಕಾರು ತೊಗೊಂಡು ನಾವು ಸಿಟೀಲಿ ಹೋಯ್ತು ಅಂತ ಹೇಳಿದ್ರೆ ಅಲ್ಲಿ ಟ್ರಾಫಿಕ್ ಜಾಸ್ತಿ ಇರುತ್ತೆ. ಟ್ರಾಫಿಕ್ ಜಾಸ್ತಿ ಇದ್ದರೆ ಟೈಮ್ ಸೇವ್ ಮಾಡೋಕ್ಕಾಗಲ್ಲ, ಬಟ್ ತುಂಬ ಇರಿಟೇಷನ್ನು, ಕಾರ್ ಓಡಿಸೋದು ಕೂಡ ತುಂಬ ಕಷ್ಟ ಆಗುತ್ತೆ. ಈಗ ನಮ್ಮ ಒಂದು ಯೋಚನೆಗಳು ಹೇಗಿದೆ ಅಂತಂದರೆ, ನಾವು ಟೋಲ್ ಒಂದು ಸ್ವಲ್ಪ ಕಟ್ಟಿದ್ರೂ ಪರವಾಗಿಲ್ಲ, ನಾವು ಫ್ರೀಯಾಗಿ ಹೋಗಬೇಕು ಬರಬೇಕು ಅನ್ನುವಂಥ ರೀತಿಯಲ್ಲಿ ಯೋಚನೆ ಮಾಡ್ತಾ ಇರ್ತೀವಿ ಯಾವಾಗಲೂ ಕೂಡ. ಸೊ ಇದು ಒಂದು ರೀತಿಯ ನಮಗೆ ತುಂಬ ಅನುಕೂಲ ಆಗಿರುವಂಥದ್ದೇ. ಬಟ್ ಇಷ್ಟು ದಿವಸ ಇಲ್ಲಿ ಚೆನ್ನಾಗಿದ್ದಿಲ್ಲ. ಎಲ್ಲೋ ಒಂದು ಕಡೆ ಟೋಲ್ ದುಡ್ಡು ಕಟ್ಸ್ಕೊಳ್ತಾರೆ, ಅದರ ರೋಡ್ಗಳು ಅಷ್ಟು ಚೆನ್ನಾಗಿದ್ದಿಲ್ಲ. ಬಟ್ ನಾವು ಯೋಚನೆ ಮಾಡ್ತಿದ್ವಿ ಟೋಲ್ ರೋಡ್ಗಳನ್ನು ಇನ್ನೂ ರೆಡಿ ಮಾಡ್ತಾ ಇದ್ದಾರೆ ಅಂತ. ಆದರೂ ಕೂಡ ಟೋಲ್ ಕಟ್ಸ್ಕೊಳ್ತಾ ಇದ್ರು, ತೊಂದರೆ ಇಲ್ಲ. ಬಟ್ ಈಗ ಅಲ್ಲಲ್ಲಿ ರೋಡ್ಗಳು ರೆಡಿ ಆಗಿರೋದ್ರಿಂದ ಈಗ ನಾವು ಟೈಮ್ ಸೇವ್ ಮಾಡೋದಕ್ಕೆ ತುಂಬ ನಮಗೆ ಅನುಕೂಲ ಆಗ್ತಾ ಇದೆ. ಅದ್ರ ಜೊತೆಗೆ ಇನ್ನೊಂದು ಏನು ಕಷ್ಟ ಆಗ್ತಾ ಇದೆ ಅಂತ ಹೇಳಿದ್ರೆ, ಈಗ ನಾವು ಟೋಲ್ ಕಟ್ಟಿ ಬಂದರೂ ಕೂಡ ಇಲ್ಲಿ ನೋಡಿ ಟ್ರಾಫಿಕ್ ಯಾವ ಥರ ಇದೆ. ಸೊ ಮತ್ತೆ ಇಲ್ಲಿ ಕೂಡ ಟ್ರಾಫಿಕ್ ಆ ಥರದಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಸೊ ಒಂದು ಅಡ್ವಾಂಟೇಜ್ ಇತ್ತು ಅಂತ ಹೇಳಿದ್ರೆ ಅದು ಕಂಟಿನ್ಯೂ ಆಗ್ತಾ ಆಗ್ತಾ ಅದು ಕೂಡ ಒಂದು ಡಿಸ್ಅಡ್ವಾಂಟೇಜ್ ಆಗ್ತಾ ಇದೆ. ಏನು ಮಾಡೋಕ್ಕಾಗಲ್ಲ. ಸೊ ಇವುಗಳಿಗೆ ಹೊಂದಾಣಿಕೆಯಿಂದ ಜೀವನ ಮಾಡಲೇಬೇಕು, ಅನಿವಾರ್ಯತೆ, ಬೇರೆ ಏನೋ ಆಪ್ಷನ್ ಇಲ್ಲ ನಮಗೆ. ಸೊ ಇವಾಗ ಟೋಲ್ನ ದರ ಕೂಡ ದಿನೇ ದಿನೇ ಹೆಚ್ಚುತ್ತಾ ಇದೆ. ಸೊ ಇದರ ಬಗ್ಗೆ ನಿಮಗೆ ಹೇಳೋಕ್ಕೆ ಏನನ್ಸುತ್ತೆ? ಸರ್, ಟೋಲ್ ದರ ಹೆಚ್ಚಾಗ್ತಾ ಇರೋದ್ರಿಂದ ಕಷ್ಟ ಆಗುತ್ತೆ. ಬಟ್ ಆದರೆ ರೋಡು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಹೋಗೋಕೆ ಬರೋಕ್ಕೆ ಇದಕ್ಕಿಂತ ಇನ್ನೂ ಈಗ ಕಷ್ಟ ಆಗುತ್ತಲ್ವಾ. ಈಗ ಹೆಂಗಾಗಿದೆ ಅಂತಂದು ಹೇಳಿದ್ರೆ ಅವ್ರು ಟೋಲ್ ಜಾಸ್ತಿ ಮಾಡಿದ್ರು ಕೊಟ್ಟು ಹೋಗಲೇಬೇಕು, ಪರಿಸ್ಥಿತಿ ಬೇರೆ ಇಲ್ಲ. ಆ್ಯಂಡ್ ಟೋಲ್ ನಾವು ಕಟ್ಟಿಲ್ಲ ಅಂತ ಹೇಳಿದ್ರೆ ರೋಡ್ಗಳು ಸರಿ ಇಲ್ಲಲ್ಲ, ಅನಿವಾರ್ಯತೆ. ನಾವು ಕೊಡ್ತಾ ಇರೋ ದುಡ್ಡು ರೋಡ್ಗಳಾದರೂ ಸರಿ ಹೋಗ್ತಾ ಇದ್ದಾವಲ್ಲ ಅಂತ ಅಂದ್ಬಿಟ್ಟು ಅಂದ್ಕೊಳ್ಬೇಕು. ಆದರೆ ಇವತ್ತು ಏನಾಗ್ತಾ ಇದೆ, ರೋಡ್ಗಳು ನಾವು ಅಂದ್ಕೊಂಡಷ್ಟು ನಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಕೊಡೋ ರೀತಿಯಲ್ಲಿ ರೋಡ್ಗಳು ಇನ್ನೂ ಡೆವಲಪ್ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಆಗ್ಬೋದೇನೋ ಅನ್ನುವಂಥ ಒಂದು ನಂಬಿಕೆ, ವಿಶ್ವಾಸ ಇದೆ. ನೋಡೋಣ. ರಾತ್ರಿ ಹೊತ್ತು ಹೋಗುವಾಗ ನಿಮಗೆ ಲೈಟಿಂಗು ಎಲ್ಲ ಚೆನ್ನಾಗಿ ಸೌಲಭ್ಯ ಇದೆಯಾ ಅಂತ? ಸೊ ಈಗ ಇತ್ತೀಚೆಗೆ, ಮೊದಲಿಗೆಲ್ಲ ಇದ್ದಿಲ್ಲ, ಇತ್ತೀಚೆಗೆ ಇದೆಲ್ಲ ಈ ಲೈಟಿಂಗ್ಸು ಇವೆಲ್ಲವೂ ಕೂಡ ತುಂಬ ಅಪ್ಡೇಟ್ ಆಗಿದ್ದಾವೆ. ಸೊ ಇದು ಒಂದು ರೀತಿಯ ಸ್ಯಾಟಿಸ್ಫ್ಯಾಕ್ಷನ್ ಕೊಡುತ್ತೆ ನಮಗೆ. ಇವಾಗ ನೀವು ಕಟ್ತಾ ಇರುವಂಥ ದರಕ್ಕೆ ಸರಿಯಾಗಿ ಸೌಲಭ್ಯ, ರೋಡ್ ಸೌಲಭ್ಯ ಸಿಕ್ಕಿದೆಯಾ ಅಂತ? 100% ದುಡ್ಡು ಕಟ್ತಾ ಇದೀವಿ ಅಂತ ಹೇಳಿದ್ರೆ ಒಂದು 60% ಸೌಲಭ್ಯ ಸಿಗ್ತಾ ಇದೆ. ಇನ್ನು 40% ನಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಎಲ್ಲ ಒಂದು ಕಡೆ ಅದು ಕೆಲವೊಂದು ಮಿಸ್ ಆಗ್ತಾ ಇದ್ದಾವೆ. ಈ ಎಕ್ಸಾಂಪಲ್ಲು, ಈ ಟೋಲ್ ದಾಟ್ಕೊಂಡು ಆಚೆ ಬಂದ್ವಿ. ಇಲ್ಲಿ ಶೌಚಾಲಯಗಳು ಎಲ್ಲೂ ಇದ್ದಿಲ್ಲ, ನಮಗೆ ಶೌಚಾಲಯಗಳು ಇಲ್ಲ ಇಲ್ಲಿ. ಆ್ಯಂಡ್ ಹಾಗಾಗಿ ಎಲ್ಲ ಒಂದು ಕಡೆ ಇನ್ನೊಂದಿಷ್ಟು ವ್ಯವಸ್ಥಿತವಾಗಿರುವಂಥದ್ದು ಪ್ಲ್ಯಾನ್ ಆಗಬೇಕು, ಆದರೆ ಚೆನ್ನಾಗಿರುತ್ತೆ ನಮ್ಮ. ಇನ್ನೂ ಸೌಲಭ್ಯಗಳು ಬೇಕು ಅಂತೀರಾ? ಹೌದು ಸರ್, ಹೌದು. ಇನ್ನೂ ಸೌಲಭ್ಯಗಳು ಹೆಚ್ಚಾಗಬೇಕು. ಇಲ್ಲಿ ಮೈಸೂರು ರೋಡಲ್ಲಿ ಕದಂಬ ಓಟಿರೋದೇ ಪ್ರಾಬ್ಲಮ್. ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ಬೇಕಾದ್ರೆ ಅದೇ ಒಂದೇ ಕಾರಣ ಸರ್. ಇಲ್ಲಿ ನಮಗೆ ನಾವು ವೆಹಿಕಲ್ ಓಡಿಸ್ತೀವಿ, ನಮಗೆ ಟ್ರಾಫಿಕ್ ಜಾಮ್ ಆದರೆ ಅಲ್ಲಿ ಕದಂಬ ಓಟ್ಲಿರೋದೇ ಪ್ರಾಬ್ಲಮ್. ಅಲ್ಲಿ ಎಲ್ಲ VIP ಬರ್ತಾರೆ, VIP ಎಲ್ಲ ಬರ್ತಾರೆ. ಅಲ್ಲಿ ಏನು ಗೊತ್ತಾ, ಪೊಲೀಸ್ನವರು ಇರ್ತಾರೆ, ಅವರು ಏನು ಮಾಡೋಕ್ಕಾಗ್ತಾ ಇಲ್ಲ, ಟ್ರಾಫಿಕ್ ಜಾಮ್ ಆಗುತ್ತೆ. ಈಗ ಟೋಲ್ನವರು ಏನು ಮಾಡೋಕ್ಕಾಗಲ್ಲ. ಅದೊಂದು ಕ್ಲಿಯರ್ ಮಾಡಿಕೊಟ್ರೆ ನಮಗೆ ಕರೆಕ್ಟಾಗಿರುತ್ತೆ ಸರ್. ಇಲ್ಲಿ ನಮ್ಮನ್ನು ಸಲೀಸಾಗಿ ಹೋಗೋಕೆ ನಮ್ಗೆ ಕರೆಕ್ಟಾಗಿರುತ್ತೆ ಸರ್. ಸೊ ಎಷ್ಟು ಸಮಯ ಹಿಡಿಯುತ್ತೆ ಅಂತ ನಿಮಗೆ? ಅರ್ಧ ಗಂಟೆ, 4 ಗಂಟೆ ಹಿಡಿಯುತ್ತೆ ಸರ್. ನಮಗೆ ಇಲ್ಲಿಗೆ ರಾಜರಾಜ ಹಾಸ್ಪಿಟ್ಲಿಗೆ ಬರೋಕೆ 4 ಗಂಟೆ ಹಿಡಿಯುತ್ತೆ. ನಮ್ಮಲ್ಲಿ ರಾಜರಾಜ ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ 4 ಗಂಟೆ ಹಿಡಿಯುತ್ತೆ. ಇಲ್ಲಿ ಅಂದರೆ ಟ್ರಾಫಿಕ್ನ ಕ್ಲಿಯರ್ ಮಾಡಿ ಕೊಡ್ತಾ ಇಲ್ವಾ? ಕೊಡ್ತಾರ ಸರ್. ಕದಂಬ ಹೋಟ್ಲು ಅದು ಫಸ್ಟ್ ಕ್ಲಿಯರ್ ಮಾಡ್ಬೇಕು ಸರ್. ಅದು ಫಸ್ಟ್ ಅವರಿಂದ ಪ್ರಾಬ್ಲಮ್ ಆಗ್ತಾರೆ ಸರ್. ಅಲ್ಲಿ ಎಲ್ಲ ಊಟ ತಿಂಡಿಗೆ ಬರ್ತಾರೆ, ಊಟ ತಿಂಡಿ ಮಾಡಲಿ ಅಂದರೆ ವೆಹಿಕಲ್ ಪಾರ್ಕಿಂಗು ಕರೆಕ್ಟಾಗಿದ್ದರೆ ಓಟು ಮಾಡಬೇಕು. ಫುಲ್ ಟ್ರಾಫಿಕ್ ಸರ್, ಇಲ್ಲಿ ಫುಲ್ ಟ್ರಾಫಿಕ್. ಇಲ್ಲಿ
ಇದಿಷ್ಟು ನೈಸ್ ರಸ್ತೆಯಲ್ಲಿ ಓಡಾಡುವಂಥ ಜನಗಳ ಮಾತಾಗಿತ್ತು. ಕ್ಯಾಮ್ರಾಮ್ಯಾನ್ ರಿಯಾಜ್ ಜೊತೆ ಗಣೇಶ್, ವಿಜಯವಾಹಿನಿ, ಬೆಂಗಳೂರು.